ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬೇಗ ಎದ್ದು ಡಿಟಾಕ್ಸ್ ವಾಟರ್ ಕುಡಿದ ಆದಮೇಲೆ ಇವತ್ತು ಟಿಫನ್ಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಅಕ್ಕಿ ಬೇಳೆ, ಹುಣಸೆಹಣ್ಣು ಮತ್ತು ತರಕಾರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತನ್ನ ನಾನು ಇವತ್ತು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟಿದ್ದೀನಿ, ಒಂದು 3 ಟೀ ಸ್ಪೂನು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದು ಆದಮೇಲೆ ಅದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವೆಲ್ಲ ಹಾಕಿ ಆದಮೇಲೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಇಲ್ಲಿ ನಾನು 2ರಿಂದ 3 ಟೊಮೊಟೊ ತೊಗೊಂಡಿದ್ದೀನಿ. ನಿಮಗೆ ಟೊಮೊಟೊ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ಇವಾಗ ತರಕಾರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಹಾಕಿದ್ದೀನಿ. ತರಕಾರಿ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಹಸಿ ಬಟಾಣಿನಾದರೂ ಹಾಕ್ಕೋಬೋದು, ಇಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ಒಣಗಿರೋ ಬಟಾಣಿ ಕೂಡ ಬೆಳಗ್ಗೆ ಹಾಕ್ಕೋಬೋದು. ಇಲ್ಲಿ ನಾನು ರಾತ್ರಿ ಬಟಾಣಿನ ನೆನೆಸಿರಲಿಲ್ಲ, ಅದಕ್ಕೆ ಹಾಕಿಲ್ಲ. ನೀವು ಬೇಕು ಅಂದರೆ ಹಾಕ್ಕೋಬೋದು. ಇವಾಗ ಅಕ್ಕಿ ಬೇಳೆ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಹೆಸರುಬೇಳೆ ಕೂಡ ಹಾಕ್ಕೋಬೋದು. ನಾನು ಹೆಸರುಬೇಳೆ ಹಾಕಿಲ್ಲ, ಹೆಸರುಬೇಳೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಅಕ್ಕಿ ಬೇಳೆನ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು, 3/4 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ಸೊ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಇವಾಗ ನೀರು ಕೂಡ ಹಾಕ್ಕೋತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕೋ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಲೋಟ ಹಾಕ್ಕೊಂಡಿದ್ದೀನಿ ನೀರು. ನೀರೆಲ್ಲ ಹಾಕಾದಮೇಲೆ ನಾನು ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಕೂಡ ಆಗಲೇ ನಾನು 1/2 ಅವರ್ ನೆನೆಸಿ ಇಟ್ಟಿದ್ದೆ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಹಾಕ್ತಾಯಿದ್ದೀನಿ. ಹುಣಸೆ ರಸನೂ ಅಷ್ಟೇ ನಾನು ಸ್ವಲ್ಪ ಹುಳಿ ಕಮ್ಮಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಹುಣಸೆ ರಸ ಎಲ್ಲ ಹಾಕಿದಾದಮೇಲೆ ನಾನು ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ಪೌಡ್ರನ್ನ ಇದು ನಾನು ಮನೇಲೇ ಮಾಡ್ಕೊಂಡಿರೋದು. ಇಲ್ಲಿ 2 ಟೀ ಸ್ಪೂನಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ, ಬಿಸಿಬೇಳೆ ಬಾತ್ ಪೌಡ್ರನ್ನ. ಇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹದ ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಹಾಕಿರೋದು 1 ಗ್ಲಾಸ್ ಅಕ್ಕಿಗೆ, ಸೊ 2 ಟೀ ಸ್ಪೂನು ಸಾಕು ಅನಿಸುತ್ತೆ. ಅದಕ್ಕೆ ನಾನು 2 ಟೀ ಸ್ಪೂನ್ ಮಾತ್ರ ಹಾಕಿರೋದು ಬಿಸಿಬೇಳೆ ಬಾತ್ ಪೌಡ್ರು. ಹಾಗೆ ನಾನು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣ್ತಾ ಇರೋದು. ಬೆಲ್ಲನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ಇದಕ್ಕೆ ಕಡಲೆ ಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜನೂ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು 2 ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹಾಕಿಸ್ಕೋತಾ ಇದ್ದೀನಿ ಚೆನ್ನಾಗಿ ಬೇಯೋಕ್ಕೆ. ಹಾಗೆ ಇಲ್ಲಿ ನಮ್ಮ ಅಕ್ಕನ ಮಗ ಎಲ್ಲೆಲ್ಲಿ ದುಡ್ಡಿದೆ ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ದುಡ್ಡು ತಂದಿಟ್ಕೊಂಡು ಆಟ ಆಡ್ತಾ ಇದ್ದಾನೆ. 10 ರೂಪಾಯಿ ನೋಟ್ ಕೂಡ ಹರಿದಿದೆ, ಅದನ್ನು ಬಿಡ್ತಾ ಇಲ್ಲ. ಅಂಗಡಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ ಅವ್ರ ಅಣ್ಣಂಗೆ. ಚಾಕ್ಲೇಟ್ ಕೊಡಿಸು, ಐಸ್ ಕ್ರೀಮ್ ಕೊಡಿಸು ಅಂತ. ಚಿಕ್ಕ ಮಕ್ಳಿಗೂ ದುಡ್ಡು ಅಂದರೆ ಎಷ್ಟು ಇಷ್ಟ ನೋಡಿ, ಅವ್ರಿಗೂ ಗೊತ್ತು ದುಡ್ಡು ಅಂದರೆ ದುಡ್ಡಿಗೆ ಎಷ್ಟು ಬೆಲೆ ಇದೆ ಅಂತ. ಹಾಗೆ ನಾನು ಹೇರ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆ ರಾತ್ರಿನೇ ಮೊಸರು ಮತ್ತು ಮೆಂತ್ಯ 2 ನೆನೆಸಿ ಇಟ್ಟಿದ್ದೆ ಹೇರ್ ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ. ಇವಾಗ ಇದೇ ಮೆಂತ್ಯ ಮತ್ತು ಮೊಸರಿಗೆ ನಾನು ಮೆಹಂದಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾವೇ ಬೆಳೆಸಿರೋ ಮೆಹಂದಿ ಗಿಡ, ಚಿಕ್ಕದಾಗಿ ಬೆಳೆದಿದೆ. ನಮ್ಮ ಮನೆ ಮುಂದೆ ನಾವು ಕಾಂಪೌಂಡಲ್ಲೇ ಬೆಳೆಸಿದ್ದೀವಿ. ಮೆಹಂದಿ ಗಿಡ, ಕರಿಬೇವು, ದಾಸವಾಳ, ರೋಸು ಎಲ್ಲ ಬೆಳೆಸಿದ್ದೀವಿ. ಅದನ್ನು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸೊ ಮೆಹಂದಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಿಲ್ಲ. ಹಾಗೆ ಸ್ವಲ್ಪ ತುಳಸಿ ಎಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ಆಮೇಲೆ ದಾಸವಾಳದ ಎಲೆ ಕೂಡ ಹಾಕ್ತಾಯಿದ್ದೀನಿ. ಒಣಗೋಗಿದೆ, ಬಟ್ ಆದರೂ ಕೂಡ ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಬೇಕು ಅಂದರೆ ಹಾಕ್ಕೋಬೋದು. ಹಾಗೆ ದಾಸವಾಳದ ಎಲೆ ಕೂಡ ನಾನು ಹಾಕ್ತಾಯಿದ್ದೀನಿ, ಒಂದು 2-3 ಅಷ್ಟೇ, ನಿಮ್ಗೆ ಎಷ್ಟು ಬೇಸ್ಟ್ ಹಾಕ್ಕೋಬೋದು. ಹಾಗೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ, ನಾನೇನು ಜಾಸ್ತಿ ಹಾಕ್ತಾಯಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ರುಬ್ಕೋಬೋದು. ಟಿಫನ್ ಎಲ್ಲ ರೆಡಿ ಆಯ್ತು. ಇವಾಗ ಟಿಫನ್ ಮಾಡಬೇಕು. ಕುಕ್ಕರ್ ಕೂಡ ವಿಜಲ್ ಆಯಿತು, 3 ವಿಜಲ್ ಆಗಿದೆ. ಇವಾಗ ಹೇರ್ ಮಾಸ್ಕಿಗೆ ನಾನೇನು ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು.
ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಅಲೋವೆರಾ ಕೂಡ ಹಾಕ್ಕೋಬೋದು. ನಾನು ಇದೇ ಸಾಕು ಅಂತ ಅಲೋವೆರಾ ಹಾಕಿಲ್ಲ. ಚೆನ್ನಾಗಿ ರುಬ್ಬಿ ಆದಮೇಲೆ ಈ ಹದಕ್ಕೆ ಬರಬೇಕು. ನೀವು ಅಲೋವೆರಾ ಕೂಡ ಆ್ಯಡ್ ಮಾಡ್ಕೋಬೋದು. ಮೊಸರು ಇನ್ನೂ ಬೇಕು ಅಂದರೆ ಮೊಸರು ಕೂಡ ಜಾಸ್ತಿ ಹಾಕ್ಕೋಬೋದು. ಎಲ್ಲ ರುಬ್ಬಿ ಆದಮೇಲೆ ಇವಾಗ ನಾನು ತಲೆಗೆ ಹಾಕ್ಕೋತಾ ಇದ್ದೀನಿ. ಯಾರಾದರೂ ಒಬ್ಬರು ಹೆಲ್ಪ್ ತೊಗೊಂಡು ನೀವು ಹಾಕ್ಕೋಬೋದು. ಇಲ್ಲಿ ನಾನೇ ಅಪ್ಲೈ ಮಾಡ್ತಾಯಿದ್ದೀನಿ ನಿಮ್ಗೆ ತೋರ್ಸೋಕ್ಕೆ ಅಂತ. ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಡ್ತೀನಿ ನಾನು ಹೇರ್ಗೆ ಅಬ್ಸರ್ವ್ ಆಗೋಕ್ಕೆ. ನಾನು ಚೆನ್ನಾಗಿ ಹಾಕ್ಕೊಂಡು ನಾನು ಶಾಂಪೂಯಿಂದ ಹೇರ್ ವಾಶ್ ಮಾಡ್ತೀನಿ 1 ಅವರ್ ಆದಮೇಲೆ. ಅಟ್ಲೀಸ್ಟ್ 1 ಅವರ್ ಆದರೂ ಬಿಡಬೇಕು. 1 ಅವರ್ ಆದಮೇಲೆ ನಾನು ಶಾಂಪೂಯಿಂದ ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಂಡಾದಮೇಲೆ ನನ್ನ ಹೇರ್ ಯಾವ ಥರ ಶೈನಿಂಗ್ ಬರ್ತಿದೆ ನೋಡಿ. ನಂದು ಕರ್ಲಿ ಹೇರು, ಅದಕ್ಕೆ ನಿಮ್ಗೆ ಆ ಥರ ಕಾಣ್ತಾ ಇದೆ. ಒಳ್ಳೆ ಶೈನಿಂಗ್ ಬರುತ್ತೆ. ಮೊಸರು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹೇರ್ ಮಾಯ್ಶ್ಚರೈಸರ್ ಕೂಡ ಆಗುತ್ತೆ. ಹಾಗೆ ನಮ್ಮನೆ ರಾಜ್ಕುಮಾರ ಅವ್ರ ಅಣ್ಣನ ಪರ್ಸ್ ಎತ್ಕೊಂಡು ದುಡ್ಡು ಎಣಿಸ್ಕೊಂಡು ಕೂತಿದ್ದಾನೆ, ಎಷ್ಟು ದುಡ್ಡಿದೆ ಅಂತ. ನಮ್ಮ ಕೈಲಿ ಯಾರ ಕೈಲೂ ಅವ್ನು ದುಡ್ಡು ಕೊಡಲ್ಲ, ಅವನ ಕೈಲಿದ್ದರೆ. ಅದೇ ಅಂಗಡಿಗೆ ಬೇಕ್ರಿಗೆ ಹೋಗಿ ಕೊಟ್ಟರೆ ಮಾತ್ರ ಅವ್ರಿಗೆ ಕೊಡ್ತಾನೆ, ಚಾಕ್ಲೇಟ್ ಕೊಡಿ, ಐಸ್ ಕ್ರೀಮ್ ಕೊಡಿ ಅಂತ. ನಮ್ಮ ಕೈಲಿ ಮಾತ್ರ ದುಡ್ಡು ಕೊಡಲ್ಲ. ಮಕ್ಕಳಿಗೂ ಕೂಡ ಗೊತ್ತು ದುಡ್ಡಿನ ಬೆಲೆ ಎಷ್ಟು ಅಂತ. ಅದೇ ನಮ್ಮ ಕೈಲಿ ಕೊಡೋ, ಅವ್ನ ಕೈಲಿ ಇಟ್ಕೊಂಡಿದ್ರು ನಮ್ಮ ಕೈಲಿ ಕೊಡಲ್ಲ. ದುಡ್ಡು ಕೊಡೋ ನನಗೆ 10 ರೂಪೀಸ್ ಕೊಡೋ, 20 ರೂಪೀಸ್ ಕೊಡೋ ಅಂದರೆ ಕೊಡೋದಿಲ್ಲ. ಅವ್ನ ಕೈಲಿ ಇಟ್ಕೊಂಡಿರ್ತಾನೆ. ಅದೇ ಬೇಕ್ರಿಗೆ ಹೋದರೆ ಮಾತ್ರ ಅವ್ರು ಕೇಳೋಕ್ಕಿಂತ ಮುಂಚೆನೇ ಅವ್ನು ಕೊಡ್ತಾನೆ. ತೊಗೊಳ್ಳಿ ದುಡ್ಡು, ಐಸ್ ಕ್ರೀಮ್ ಕೊಡಿ, ಚಾಕ್ಲೇಟ್ ಕೊಡಿ ಅಂತ ಕೇಳ್ತಾನೆ. ಅದೇ ನಮ್ಮ ಕೈಗೆ ಮಾತ್ರ ಅವ್ನು ಕೊಡಲ್ಲ. ದುಡ್ಡೆಲ್ಲ ಆಟ ಆಡ್ಕೊಂಡು ಕೂತಿದ್ದಾನೆ. ಪರ್ಸಲಿಂದ ದುಡ್ಡೆಲ್ಲ ತೆಗೆದು ಮತ್ತೆ ಅದಕ್ಕೆ ಹಾಕ್ತಾ ಇದ್ದಾನೆ. ಇವಾಗ ಬ್ರೇಕ್ಫಾಸ್ಟ್ ಆಯಿತು. ತಿಂದೆಲ್ಲ ಆದಮೇಲೆ ನೋಡಿ ನಮ್ಮ ರಾಜ್ಕುಮಾರ್ ಆಟ ಆಡ್ಕೊಂಡು ಕೂತಿದ್ದಾನೆ. ಕಚ್ಚುತ್ತೆ ಮುಟ್ಬಾರ್ದು, ಕಚ್ಚುತ್ತೆ ಕಣೋ. ಬೆಕ್ಕಂದ್ರೂ ತುಂಬಾ ಇಷ್ಟ ಅವನಿಗೆ. ಹೇಗೆ ಆಟ ಆಡ್ತಾನೆ ಅವನ ಜೊತೆ. ಕೂಗಪ್ಪ ಫಿಫಿ. ಏನು ಫುಫು, ಬಾರೋ ಬಾರೋ ಫಿಫಿ, ಬಾರೋ ಬಾ ಬಾ, ಬಾಯ್ ಮಾಡು ಫಿಫಿ, ಬಾಯ್ ಮಾಡು ಹೋಗೋಣ. ಬಾಯ್ ಬಾಯ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.